ವಿರಾಮದ ನಂತರ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ಯೆ ಸಾವಿರ ಇರಲಿ, ಪರಿಹಾರ ಇದ್ದೇ ಇರುತ್ತೆ. ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಈ ರೀತಿಯ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ. ಆದರೆ ಶೋಭಾಳ ಸಮಸ್ಯೆ ಅಷ್ಟು ಸರಳವಾದುದಲ್ಲ. ಗುರೂಜಿಯವರು ಶೋಭಾಳ ಸಮಸ್ಯೆಗೆ ಪರಿಹಾರ ನೀಡುವುದರಲ್ಲಿ ಯಶಸ್ವಿಯಾಗ್ತಾರಾ ಅನ್ನೋ ಕುತೂಹಲಕಾರಿ ಸಮಸ್ಯೆಯೊಂದಿಗೆ ಪ್ರಾರಂಭವಾಗುತ್ತೆ ಇಂದಿನ ಜನ್ಮ ಜನ್ಮಾಂತರ ಕಾರ್ಯಕ್ರಮದ ಮನೋಯಾನ. ಮನಸ್ಸಿನ ಕಣ್ಣಿಂದ ಕಾಲಿಂದ ತಲೆ ತನಕ ನೋಡ್ಕೊಳ್ಳಿ. ದೇಹ ಹೇಗೆ ಈ ಹಾಸಿಗೆ ಮೇಲೆ ರಿಲ್ಯಾಕ್ಸ್ ಮಾಡ್ತಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ದೇಹದ ಸಂಪೂರ್ಣ ಭಾರವನ್ನು ಈ ಹಾಸಿಗೆ ಮೇಲೆ ಬಿಟ್ಬಿಡಿ. ದೇಹ ಹಗುರವಾದ ಅನುಭವ ಆಗುತ್ತೆ, ಅನುಭವಿಸಿ. ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಹೋಗಿ. ಶೋಭಾರವರ ವಿಚಿತ್ರ ಸಮಸ್ಯೆಗಳನ್ನೆಲ್ಲ ಸವಾಲಾಗಿ ಸ್ವೀಕಾರ ಮಾಡಿದ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಆಕೆಯನ್ನು ಯೋಗನಿದ್ರೆಗೆ ಕಳಿಸ್ತಾರೆ. ಎಸ್ 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 ಯಾರಿದು? ಅಲ್ಲಿ ನಿಂದಲ್ಲ, ಅವಳದು ಮುರಿದೋಗ್ಬಿಡುತ್ತೆ. ಯಾರಿದು? ಬಂದಿದ್ದಾಯ್ತಲ್ವಾ, ಖುಷಿಯಿಂದ ಮಾತಾಡಬೇಕಲ್ವಾ. ಯಾಕೆ ಕೋಪ? ಯಾಕೆ ಕೋಪ? ಯಾರ ಮೇಲೆ ಕೋಪ ಇದು? ನಿನ್ನ ಮೇಲೆ ನಿನಗೆ ಕೋಪನಾ? ಹೌದಾ? ಇದೇನಪ್ಪ, ಹಲ್ಲು ಈ ಥರಾನೂ ಕಡಿತಾರಾ? ಆ ಹಲ್ಲು ಇನ್ನೆಷ್ಟು ಗಟ್ಟಿ ಇರಬೇಕು? ಈಕೆ ಇಷ್ಟು ಜೋರಾಗಿ ಯಾಕೆ ಹಲ್ಲು ಕಡಿತಾಳೆ? ಇದರ ಕತೆ ಇನ್ನೇನಿದೆ ಅನ್ನೋದನ್ನ ನೋಡೋಣವಾ? ಏನು ಕಾರಣಕ್ಕೆ ಹೇಳ್ಕಂದ? ಏನು ನಿನ್ನ ನೋವು ಏನು ಅಂತನಾರು ತಿಳ್ಕೊಳ್ಳೋಣ ಅಲ್ವಾ? ನಮ್ಮ ಕೈಲಿ ಆಗೋ ಸಹಾಯವನ್ನು ನಾವು ಮಾಡ್ಬೋದಲ್ವಾ? ನಿನ್ನ ನೋವನ್ನು ನಾವು ತಿಳ್ಕೊಬೋದಲ್ಲ ಪುಟ್ಟ? ಏನಮ್ಮ, ನನ್ನ ಕೈಲಿ ಏನು ಸಾಧ್ಯನೋ ನಿನಗೆ ಆ ಸಹಾಯ ನಾನು ಮಾಡ್ತೀನಿ. ಆಗ್ಬೋದಾ? ಖುಷಿನಾ? ಯಾರಮ್ಮ? ಯಾರು ಕಂದ? ಏನಾಗಬೇಕು ಶೋಭಾಗೋ ನಿನಗೂ? ಸಂಬಂಧನಾ? ಯಾವುದಾದ್ರು ಜನ್ಮಾಂತರದ ಸಂಬಂಧ ಇದೆಯಪ್ಪ? ಹೌದಾ? ಏನಾಗಬೇಕು ಇವಳು ನಿನಗೆ? ಹಾಂ, ಎಷ್ಟು ವರ್ಷ ಆಯ್ತು ಇವಳು ದೇಹದಲ್ಲಿದ್ದು? ಖುಷಿಯಾಗಿದೆಯಾ? ತುಂಬ ಸಂತೋಷವಾಗಿದೆಯಾ? ನಿನ್ನದೇ ಆದ ದೇಹ ಅಂದ್ಕೊಂಡ್ಬಿಟ್ಟಿದೆಯಾ? ಖುಷಿಯಾಗಿದೆಯಾ ನಿನಗೆ? ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ಈ ದೇಹದಲ್ಲಿದೆಯಾ? ತುಂಬ ವರ್ಷ ಅಂದರೆ ಪುಟ್ಟ? ತುಂಬ ವರ್ಷದಿಂದ ಇದ್ದೀನಿ. ಅಂದರೆ ಹುಟ್ಟಿದಾಗಿಂದನೇ ಇದೆಯಾ? ಇಲ್ಲ. ಮತ್ತೆ ಒಂದು 20 ವರ್ಷದಿಂದ ಇದೆಯಾ? ಓ, ಹಾಗಿದ್ಮೇಲೆ ದೇಹ ಸಂಪೂರ್ಣ ನಿನ್ನ ಕಂಟ್ರೋಲಿಗೆ ಬಂದ್ಬಿಟ್ಟಿದೆಯಲ್ಲ? ಓಹೋ, ನೀನು ಬಂದಾಗಿಂದ ಏನೇನು ವ್ಯತ್ಯಾಸ ಆಯ್ತು ಈ ದೇಹಕ್ಕೆ? ಎಲ್ಲ ನಿಂದೆ ಸರಿ. ಈಗ 20 ವರ್ಷದಿಂದ ಇದೆಯಾ ಅಂದರೆ ಇವಳ್ದೇನು ಉಳ್ದೇ ಇರಲ್ಲ, ಎಲ್ಲ ನಿಂದೆ ಅಲ್ವಾ? ವೆರಿ ಗುಡ್. ಏನೇನು ಮಾಡಿದ್ಯಾ ಹೇಳು, ಒಂದೊಂದು ಹೇಳ್ತಾ ಹೋಗ್ಬೇಕಲ್ಲ ಕಂದ. ದೇಹನೇ ನಂದಾದ್ಮೇಲೆ
ಇನ್ನೇನು ನಾನು ಹೇಳೋದು? ಅರ್ಥ ಆಯ್ತಲ್ವಾ? ಬೇಡ, ನಿಧಾನ ಬಿಡು, ಕೋಪ ಬಿಡು. ಕೋಪದಿಂದಾನೇ ಎಡವಟ್ಟಾಗಿರೋದೆಲ್ಲ. ಹ್ಞೂ ಸರಿ, ಸಮಾಧಾನದಲ್ಲಿರೋ. ಯಾಕೆ ಕೋಪ? ಈಗ ನಾನು ನಿನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ ತಾನೆ. ಬಿಡು, ಕೋಪ ಬಿಡು, ಕೋಪ ಬಿಡು, ಬಿಡು 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 ಬಿಡು, ಶಾಂತವಾಗಿರ್ಬೇಕಲ್ಲ. ಸರಿ, ಈಗ ಹೇಳು, 20 ವರ್ಷದಿಂದ ಈ ದೇಹ ಸೇರಿದಾಗಿಂದ ಶೋಭಾ ಅವರಿಗೆ ಏನೇನು ವ್ಯತ್ಯಾಸ ಮಾಡಿದೀಯಾ? ನಿನ್ನ ಗಂಡ ಹೆಣ್ಣ ಏನು ಕಾರಣ ಈ ದೇಹ ಸೇರ್ಕೊಳ್ಳೋದಕ್ಕೆ? ಸುಮ್ಮನೆ ಬಂದ್ಯಾ? ಓಕೆ, ವೆರಿ ಗುಡ್. ಯಾರಾದರೂ ಕಳಿಸಿದಾರಾ? ಬಿಡಲ್ಲ ನಾನು. ಏನಕ್ಕೆ? ಇವಳಿಂದ ಏನಾದರೂ ಮೋಸ ಆಗಿದೆಯಾ ನಿನಗೆ? ಇಲ್ಲ. ಏನಾರು ಅನ್ಯಾಯ ಆಗಿದೆಯಾ? ಇಲ್ಲ. ನಿಮ್ಮ ಮನೆಯವ್ರಿಗೆ ಏನಾರು ಅನ್ಯಾಯ ಆಗಿದೆಯಾ? ಇಲ್ಲ. ಮತ್ತು ಯಾಕೆ ಅವಳನ್ನು ಬಿಡಲ್ಲ? ಬೇಕು ಅವ್ಳು ನನಗೆ. ಸರಿ, ಬೇಕು ಅಂದರೆ ಓಕೆ, ಆದರೆ ಕಾರಣ ಏನಾದ್ರು ಇರಬೇಕಲ್ಲ. ಬಿಡಲ್ಲ, ಅವ್ಳು ಬೇಕು. ಏನಕ್ಕೆ ಬೇಕು ನಿನಗದು? ಇವಳು ನನ್ನ ಜೊತೆ ಇರಬೇಕು. ಹಾಂ, ನನ್ನ ಜೊತೆ ಇರಬೇಕು. ನಿನ್ನ ಜೊತೆಗಿರೋದಕ್ಕೆ ಬೇಕಾ? ಓಹೋ, ಹಿಂಗೆ ಸಮಾಚಾರ. ಯಾಕೆ ನಿನ್ನದೇ ಆದ ದೇಹ ಒಂದು ವೇಳೆ ನಿನಗೆ ಸಿಕ್ಕರೆ? ಬಿಡಲ್ಲ, ಅವಾಗಲೂ ಬಿಡಲ್ಲ. ಆವಾಗ ಎರಡರಲ್ಲೂ ಇರ್ತೀಯಾ? ಅಲ್ಲೊಂದು ಕಾಲು ಇಟ್ಕೊಂಡಿರ್ತೀಯ, ಇಲ್ಲೊಂದು ಕಾಲು ಇಟ್ಟಿರ್ತೀಯ. ಹಾಂ, ಆಗ ಏನು ಕಾರಣ? ಯಾಕೆ ಬಿಡಲ್ಲ? ಅವ್ಳು ಬೇಕು ಅನ್ನಬೇಕು. ಏನೇನು ಮಾಡಿಸ್ತಾ ಇದೆಯಾ ಇವಳ ಕೈಯಿಂದ ಈಗ ನೀನು? ಎಲ್ಲ ಮಾಡಿಸ್ತಾ ಇದ್ದೀನಿ. ಅದೇ ಏನೇನು? ಎಲ್ಲ ನೋವುಗಳನ್ನು. ಎಲ್ಲ ನೋವುಗಳನ್ನು ಬರೆಸ್ತಾ ಇದೆಯಾ ದೇಹಕ್ಕೆ? ಓಹೋ, ದೇಹ ಸಂಪೂರ್ಣವಾಗಿ ನೋವುಮಯ ಮಾಡಿದೀಯಾ. ಆಮೇಲೆ ಓದಕ್ಕಾಗಬಾರ್ದು. ಓದಕ್ಕಾಗಬಾರ್ದು. ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ. ಓಕೆ, ಆಮೇಲೆ ಎಲ್ಲರ ಮೇಲೆ ಕೋಪ. ಎಲ್ಲರ ಮೇಲೂ ಕೋಪ ತರಿಸ್ತೀಯಾ? ಓಕೆ, ಕೋಪ ಬಂದರೆ ಹೆಂಗೆ ಆಡ್ತಾಳೆ? ಇಟ್ಕೊಂಡು ನೋಡಿ ಅಷ್ಟು ಕೋಪ. ಯಾರು ನೋಡಿತಾಳೆ? ಎಲ್ಲರಿಗೂ. ಎಲ್ಲರಿಗೂ ಹೊಡಿತಾಳೆ? ಸಿಕ್ಕಿದ್ರೆ ಯಾರಿಗೂ ಬಿಡಲ್ಲ. ಸಿಕ್ಕಿದವ್ರು ಯಾರನ್ನೂ ಬಿಡಲ್ಲ. ಓಹೋ, ಆಮೇಲೆ ಸೊಂಟ. ಹಾಂ, ಸೊಂಟ ನೋವು. ಸೊಂಟ ನೋವಿದೆ. ಏನಾಗಿ ಸತ್ತೆ ನೀನು? ಆಕ್ಸಿಡೆಂಟಲ್ಲಿ ಸತ್ಯ? ಓಹೋ, ನಿನಗೇನಾದರೂ ತೊಂದರೆ ಆಗಿತ್ತು ಆಕ್ಸಿಡೆಂಟಲ್ಲಿ? ಹಾಂ, ಕಾಲು. ಸೊಂಟ. ತಲೆ. ಎಲ್ಲ ಮುರಿದೋಗಿತ್ತಾ? ಈಗ ನಿನಗಿರೋ ನೋವೆಲ್ಲ ಇವ್ರಿಗೆ ಬರ್ತಾ ಇದೆ. ಕಾಲು, ಸೊಂಟ, ತಲೆ ಎಲ್ಲ. ಓಕೆ. ಆಮೇಲೆ ಎಷ್ಟನೇ ವಯಸ್ಸಲ್ಲಿ ತೀರ್ಕೊಂಡೆ ನೀನು? 16ನೇ ವಯಸ್ಸಲ್ಲಿ. ಓಹೋ, ಮದುವೆ ಆಗಿತ್ತಾ ನಿನಗೆ? ಮದುವೆ ಆಗಿರಲಿಲ್ವಾ? ಏನು ನಿನ್ನ ಹೆಸರು? ಲೋಕೇಶ್. ಓಕೆ, ಸೊ ಹಾಗಿದ್ರೆ ನಿನಗೂ ಕೂಡ ಬಹಳಷ್ಟು ಆಸೆಗಳು ಉಳಿದಿತ್ತು ಅಂದಂಗೆ ಆಯ್ತಲ್ಲ. ಏನಾಗಬೇಕು ಅಂದ್ಕೊಂಡಿದ್ದೆ ನೀನು? ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ಯಾ? ಓಕೆ. ಶೋಭಾಳ ದೇಹದಲ್ಲಿ ಇನ್ನೆಷ್ಟು ಆತ್ಮ ಇದೆ, ಅದರ ಉದ್ದೇಶ ಇನ್ನೇನಿದೆ, ಅದು ಯಾಕಾಗಿ ಬಂತು, ಅದರಿಂದ ಇನ್ನೇನು ನೋವು ತಿನ್ನಬೇಕು, ಇದನ್ನೆಲ್ಲ ನೋಡೋಣ ಇನ್ನೊಂದು ಚಿಕ್ಕ ವಿರಾಮದ ನಂತರ.